ಉಚಿತ ಊಟವನ್ನು ನೀಡಲಾಗ್ತಾ ಇದೆ. ಭಿಕ್ಷುಕರು, ನಿರ್ಗತಿಕರು, ಬಡವರಿಗೆ 3 ಹೊತ್ತು ಹೊಟ್ಟೆ ತುಂಬ ಊಟವನ್ನು ನೀಡಲಾಗ್ತಾ ಇದೆ. ಸದ್ದಿಲ್ಲದೆ ಮಂಗಳೂರು ರಾಮಸೇವಾ ಸಂಘಟನೆ ಈ ಔದಾರ್ಯತೆಯನ್ನ ಮೆರೀತಾ ಇದೆ. ನಾವು ಕೂಡ ಪದೇ ಪದೇ ಇದೇ ವಿಚಾರವನ್ನ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಈ ಕೆಳವರ್ಗದವರು ಏನಿದ್ದಾರೆ, ದಿನ ದುಡ್ದು ತಿನ್ನೋರು, ಅವರಿಗೆ ತುಂಬಾ ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ. ಅಂದ್ರೆ ದಿನ ಊಟಕ್ಕೂ ಕೂಡ ಪರದಾಡ್ತಿದ್ದಾರೆ ಅಂತ ಜನ ಇದ್ದಾರೆ. ಅವರಿಗೆ ನಿಮ್ಮ ಕೈಯಲ್ಲಿ ಎಷ್ಟು ಸಹಾಯ ಮಾಡಕ್ಕೆ ಸಾಧ್ಯ ಅಷ್ಟು ಮಾಡಿ ಅಂತ ಸಾಕಷ್ಟು ಕಡೆ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮಂಗಳೂರಿನ ರಾಮಸೇನಾ ಸಂಘಟನೆಯ ಔದಾರ್ಯತೆಯನ್ನು ನಾವು ಮೆಚ್ಚಲೇಬೇಕಾಗುತ್ತೆ. ಇನ್ನು ಊಟ ನೀಡುವಾಗಲೂ ಕೂಡ ಕೊರೋನಾ ಬಗ್ಗೆ ಕಾಳಜಿ ಮತ್ತೆ ಬದ್ಧತೆಯನ್ನು ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸರತಿಯಲ್ಲಿ ನಿಲ್ಲಬೇಕು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು. ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಆಸ್ಪತ್ರೆಗಳ ಬಳಿ ಅವರೇ ಹೋಗಿ ವೆಹಿಕಲ್ ಅಲ್ಲಿ ಅನ್ನದಾನವನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಅಲ್ಲೊಂದು ಶಿಸ್ತಿದೆ, ಅದ್ರ ಜೊತೆಯಲ್ಲಿ ಗುಂಪಾಗಿ ಜನ ಮುಗಿಬಿದ್ದಿಲ್ಲ. ಅಲ್ಲೂ ಕೂಡ ಒಂದು ಸೋಷಿಯಲ್ ಡಿಸ್ಟೆನ್ಸ್, ನಾವೇನು ಹೇಳ್ತಿದ್ದೀವಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಅಂತ, ಸೊ ಅದನ್ನಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಕೊರೋನಾ ಆತಂಕ ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನೇ ನೆಲಕಚ್ಚುವಂತೆ ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ಬಡವರ್ಗ ಮತ್ತು ಮಧ್ಯಮ ವರ್ಗ ಅತೀವ ಕಷ್ಟವನ್ನು ಪಡೆಯುತ್ತಿದೆ. ನಿರ್ಗತಿಕರು, ರಸ್ತೆ ಬದಿಯಲ್ಲಿ ವಾಸ ಮಾಡುವವರು ಒಂದು ತುತ್ತಿನ ಆಹಾರಕ್ಕಾಗಿ ಪರದಾಡ್ತಿದ್ದಾರೆ. ಅಂತಹವರನ್ನ ಗುರುತಿಸಿ ಒಂದು ಸಂಘಟನೆ ಈಗ ಸಮಾಜಮುಖಿ ಕೆಲಸವನ್ನು ಮಾಡ್ತಿರುವಂಥದ್ದು. ನಾವೀಗ ಮಂಗಳೂರಲ್ಲಿ ನೋಡ್ತಾ ಇದ್ದೀವಿ. ಪ್ರಸಾದ್ ದತ್ತ ಅವರ ನೇತೃತ್ವದ ತಂಡ ಈಗ ನಿರ್ಗತಿಕರಿಗೆ ಊಟವನ್ನು ಕೊಡ್ತಿರುವಂಥದ್ದು. ಕಳೆದ 2 ದಿನಗಳಿಂದ ಇವರು ಆಹಾರವನ್ನು ಕೊಡ್ತಿದ್ದಾರೆ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ 3 ಹೊತ್ತು ಕೂಡ ಸುಮಾರು 800ರಿಂದ 1000 ಮಂದಿಗೆ ಆಹಾರವನ್ನು ಹಾಕ್ತಾ ಇರುವಂಥದ್ದು. ಇವರೇ ಸ್ವತಃ ತಯಾರಿಸಿ ನಿರ್ಗತಿಕರು ಇದ್ದಂತಹ ಸ್ಥಳಕ್ಕೆ ಬಂದು ಆಹಾರವನ್ನು ಕೊಡ್ತಾ ಇರುವಂಥದ್ದು. ನೀವೀಗ ನೋಡ್ತಾ ಇರುವಂಥದ್ದು ಗಂಜಿ ಮತ್ತು ಉಪ್ಪಿನಕಾಯಿನ ಕೊಡ್ತಾ ಇರುವಂಥದ್ದು. ತುಂಬಾ ಮಂದಿ ಬಂದಿದ್ದಾರೆ, ತುಂಬಾ ಏರಿಯಾಗಳಲ್ಲಿ ಅವರು ಕವರನ್ನ ಮಾಡ್ತಿದ್ದಾರೆ. ತುಂಬಾ ಮಂದಿ ನಿರ್ಗತಿಕರನ್ನು ಕಾಣ್ಬೋದು. ಯಾಕೆಂದ್ರೆ ಈಗಾಗಲೇ ಫುಡ್ ಇಲ್ಲದ ಕಾರಣಕ್ಕಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿರುತ್ತೆ, ಮತ್ತೆ ಎಲ್ಲೂ ಹೋಟೆಲ್ಗಳು ಕೂಡ ಓಪನ್ ಇರಲ್ಲ. ಹಾಗಾಗಿ ಆಹಾರಕ್ಕೆ ಸಾಕಷ್ಟು ಪರಿತಪಿಸ್ತಿರ್ತಾರೆ. ಅಂಥವರನ್ನ ಗುರುತಿಸಿ ರಾಮಸೇನೆ ಇದೀಗ ಆಹಾರವನ್ನ ಕೊಡ್ತಾ ಇರುವಂತದ್ದು. ತುಂಬಾ ಮಂದಿ ಬಂದಿದ್ದಾರೆ. ನಾವೀಗ ವೆಲ್ಲಕ್ ಆಸ್ಪತ್ರೆಯ ಹತ್ತಿರದಲ್ಲಿ ಇರುವಂತದ್ದು. ಮಂಗಳೂರಿನ ಹಲವಾರು ಭಾಗಗಳಲ್ಲಿ ಕವರ್ ಮಾಡಿ ಇವರು ಆಹಾರವನ್ನ ಕೊಡ್ತಾ ಇರುವಂತದ್ದು. 3 ಹೊತ್ತು ಕೂಡ ಊಟವನ್ನು ಕೊಡ್ತಾರೆ. ಇವತ್ತು ಮಧ್ಯಾಹ್ನ ಆಗಿರ್ಬೋದು, ಇನ್ನು ರಾತ್ರಿ ಕೂಡ ಇದೇ ರೀತಿಯಾಗಿ ಪ್ರೊಸೀಜರ್ ನಡೆಯುವಂಥದ್ದು. ಹಲವಾರು ಸಂಘಟನೆಗಳು ಈ ರೀತಿಯಾಗಿ ಆಹಾರವನ್ನ ಕೊಡ್ತಾ ಇದೆ. ಕೊರೋನಾ ಎಲ್ಲೋ ಒಂದ್ ಕಡೆ ಮಾನವೀಯತೆಯನ್ನು ಕೂಡ ಮೇಳೈಸಿದೆ. ಇಲ್ಲಿ ಯಾವುದೇ ರೀತಿಯಾಗಿ ಧರ್ಮಗಳು ಅಡ್ಡ ಬರಲ್ಲ, ಜಾತಿ ಭೇದಗಳು ಅಡ್ಡ ಬರಲ್ಲ. ಆಹಾರದ ಮುಂದೆ, ಆರೋಗ್ಯದ ಮುಂದೆ, ಹಸಿವಿನ ಮುಂದೆ ಯಾವುದೇ ಧರ್ಮ ದೊಡ್ಡದಲ್ಲ ಎಂಬುದನ್ನ ನಿರೂಪಿಸುವಂಥದ್ದು. ಹಾಗಾಗಿ ಯಾವ ರೀತಿಯಾಗಿ ಇವರು ಆಹಾರವನ್ನ ಕೊಡ್ತಾರೆ, ಮತ್ತೆ ಎಷ್ಟು ಪ್ರಿಪೇರ್ ಅನ್ನ ಮಾಡ್ತಾರೆ ಎಂಬುದನ್ನು ಈಗಾಗಲೇ ರಾಮಸೇನಾ ಮುಖಂಡರಾದಂತಹ ಪ್ರಸಾದ್ ದತ್ತ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್, ತುಂಬಾ ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದೀರಿ. ಎಷ್ಟು ಮಂದಿಗೆ ಆಹಾರವನ್ನು ಕೊಡ್ತಾ ಇದ್ದೀರಿ? ನಾವು ದಿವಸಕ್ಕೆ ಸಾಧಾರಣ ಒಂದು 500ರಿಂದ 600 ಜನಕ್ಕೆ ನಾವು ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಜನರು ಭಯಭೀತರಾಗಬಾರ್ದು, ಸ್ವಲ್ಪ ಜಾಗ್ರತೆಯನ್ನು ವಹಿಸೋಕ್ಕೋಸ್ಕರ ಮನೆಯಲ್ಲಿ ಕೂತ್ಕೊಳ್ಬೇಕಂತೇಳಿ ಸರ್ಕಾರ ಆದೇಶ ಮಾಡಿದೆ. ಹಾಗಿರಬೇಕಿದ್ರೆ ಭಯ ಪಡುವಂಥ ವಿಷಯ ಇಲ್ಲ. ಯಾಕಂದರೆ ಸರ್ಕಾರ ನಮ್ಮ ಜೊತೆ ಇದೆ. ಸರ್ಕಾರದಿಂದ ನಮಗೆ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಒಳ್ಳೆಯ ಆದೇಶವನ್ನು ಕೊಟ್ಟಿದ್ದಾರೆ, ಭಯಭೀತರಾಗುವುದು ಬೇಡ ಅಂತೇಳಿ. ಹಾಗಾಗಿ ನಿರಾಶ್ರಿತರಿಗೆ, ಯಾಕಂತ ಹೇಳಿದ್ರೆ ಬೇರೆ ಬೇರೆ ಊರಿನಿಂದ ಬಂದಂಥ ಮತ್ತು ಇಲ್ಲಿ ಕೆಲವೊಂದು ಹೋಗೋಕ್ಕೆ ಅವಕಾಶ ಇಲ್ಲದಂಥವರೆಲ್ಲ ಇಲ್ಲಿ ಇದ್ದಾರೆ. ಆಗಿರುವಾಗ ಅವರಿಗೆ ನಾವು ಊಟದ ವ್ಯವಸ್ಥೆಯನ್ನು ಕಲ್ಪಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ. ಸರ್, ಎಷ್ಟು ದಿನ ಮಾಡ್ತಾ ಇದ್ದೀರಿ, ಮತ್ತೆ ಎಷ್ಟು ಆಹಾರ ಸಿದ್ಧಪಡಿಸ್ತೀರಿ, ಎಷ್ಟು ಹೊತ್ತು ಕೊಡ್ತೀರಿ ಅಂತ? ನಾವು 3 ಹೊತ್ತಿಗೂ ನಾವು ಊಟ ತಿಂಡಿ 3 ಕೊಡ್ತಾ ಇದ್ದೀವಿ. ಹಾಗೆ ಸಾಧಾರಣ ಒಂದು 600-800 ಜನರಿಗೆ ನಾವು ಮಾಡ್ತಾ ಇದ್ದೀವಿ. ದಿವಸಕ್ಕೆ ಸಾಧಾರಣ ಒಂದು ಹಬ್ಬ ಅಂತ ಹೇಳಿದ್ರು 1,500 ಅಷ್ಟು ನಾವು ಜನರಿಗೆ ಊಟವನ್ನು ಹಾಕ್ತಾ ಇದ್ದೀವಿ. ರಾಮಸೇನೆ ನಿಜವಾಗ್ಲೂ ಈ ಕಾರ್ಯ ಮಾದರಿ ಕಾರ್ಯ. ಬೇರೆಯವ್ರಿಗೆ ಏನು ಹೇಳ್ತೀರಿ? ಈಗ ಹಲವಾರು ಮಂದಿ ಹಣ ಇದ್ದವರಿದ್ದಾರೆ, ಅವರಿಗೆ ಕೊಡ್ಬೇಕು ಅಂತ ಅನ್ಸುತ್ತೆ, ಅವರಿಗೆ ಯಾವ ಮಾರ್ಗ ಅಂತ ಹೇಳ್ತೀರಿ? ಅಥವಾ ನಿಮ್ಮಲ್ಲಿ ಅವರು ಸಹಾಯ ಮಾಡಿದ್ರೆ ಒಪ್ಕೊಳ್ತೀರಾ ಅವರ ಸಹಾಯ? ಖಂಡಿತ. ನೋಡಿ, ಯಾಕಂತ ಹೇಳಿದ್ರೆ ಇದು ಒಬ್ಬರಿಂದ ಆಗುವಂತ ವಿಚಾರ ಅಲ್ಲ. ಪ್ರತಿಯೊಬ್ಬರು ಸಂಘಟನೆ ಇರುವಂತ ವ್ಯಕ್ತಿಗಳು, ಸಂಘಟನೆಯಲ್ಲಿ ಗೋಚರಿಸಿದಂತ ಯಾವುದೇ ಸಂಘಟನೆ ಇರಬಹುದು, ಆ ಸಂಘಟನೆ ಇರುವಂತ ಕಾರ್ಯಕರ್ತರಾಗಲಿ ಎಲ್ಲರೂ ಈ ಸೇವೆಯಲ್ಲಿ ಭಾಗಿಯಾಗಬೇಕು. ನಾವು ಒಬ್ಬರೇ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದು ಅಸಾಧ್ಯ. ಸ್ವಲ್ಪ ಧೈರ್ಯ ತೆಗೆದುಕೊಂಡು, ಯಾಕಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ರಿಸ್ಕು ಕೂಡ ಇದೆ. ಆಗಿರಬೇಕಿದ್ರೆ ಸ್ವಲ್ಪ ಧೈರ್ಯ ತೆಗೆದುಕೊಂಡು ಈ ಸೇವೆಯನ್ನು ನಾವು ಮಾಡಲಿಕ್ಕೆ ಸರ್ಕಾರದ ಜೊತೆಗೆ ನಾವು ಕೈ ಜೋಡಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್.
ಇದು ರಾಮ್ ಸೇನೆ ಮುಖಂಡರಾದಂತಹ ಪ್ರಸಾದ್ ಅತ್ತ ಅವರ ಮಾತು. ಸುಮಾರು 3 ದಿನಗಳಿಂದ ಇವರು ಈ ರೀತಿಯಾಗಿ ಆಹಾರವನ್ನು ಕೊಡ್ತಿದ್ದಾರೆ. ಮಂಗಳೂರಿನ ಅತಿ ಹೆಚ್ಚಿನ ನಗರ ಭಾಗದಲ್ಲಿ ನಿರ್ಗತಿಕರು, ಭಿಕ್ಷುಕರು ಮತ್ತೆ ಮನೆ ಇಲ್ಲದವರು, ಕುಟುಂಬವನ್ನು ಕಳೆದುಕೊಂಡವರು ಇರ್ತಾರೆ. ಅಂತವರು ಒಂದು ಹೊತ್ತಿನ ಆಹಾರ ಕೂಡ ಸದ್ಯದ ಸ್ಥಿತಿಯಲ್ಲಿ ಪರಿತಪಿಸುವಂತಾಗಿದೆ. ಹಾಗಾಗಿ ಅವರ ಹೊಟ್ಟೆಯನ್ನು ತಣಿಸುವಂತಹ ಪುಣ್ಯದ ಕೆಲಸವನ್ನು ಇವರು ಮಾಡ್ತಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಕೊರೋನಾ ವೈರಸ್ಗೆ ದೇಶವೇ ಲಾಕ್ಡೌನ್ ಆಗಿದೆ. ಲಾಕ್ಡೌನ್ ಇದ್ರೂ ಕೂಡ ಮಾನವೀಯತೆಯನ್ನ ಅಲ್ಲಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ. ಹೋಟೆಲ್ನಲ್ಲಿ ಈಗ ಮಾನವೀಯತೆ ಪ್ರದರ್ಶನ ಆಗ್ತಾ ಇದೆ. ಹಸಿವು ಅಂತ ಬಂದವರಿಗೆಲ್ಲ ಉಚಿತವಾಗಿ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಎಲ್ಲಿದು? ಕೋರಮಂಗಲದ 5ನೇ ಬ್ಲಾಕ್ನಲ್ಲಿರುವಂತ ಸಪಾಡ್ ಹೋಟೆಲ್ನಲ್ಲಿ ಏಪ್ರಿಲ್ 14ರವರೆಗೂ ಕೂಡ ಮಾಲೀಕ ಶರೀಫ್ ಈ ರೀತಿ ಊಟದ ವ್ಯವಸ್ಥೆಯನ್ನ ಫ್ರೀ ಆಗಿ ಮಾಡ್ತಾ ಇದ್ದಾರೆ. ಪೌರ ಕಾರ್ಮಿಕರು, ದಿನಗೂಲಿ ಮತ್ತೆ ಕಟ್ಟಡ ಕಾರ್ಮಿಕರು, ನಿರ್ಗತಿಕರಿಗೆ ಫ್ರೀ ಆಗಿ ಊಟವನ್ನ ವಿತರಣೆ ಮಾಡ್ತಾ ಇದ್ದಾರೆ. ಶರೀಫ್ ಅನ್ನೋರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಊಟ ವಿತರಣೆ ಆಗ್ತಾ ಇದೆ. ಊಟದ ವ್ಯವಸ್ಥೆಗೆ ಸಾರ್ವಜನಿಕರಿಂದ ಪ್ರಶಂಸೆಯ ಮಾತುಗಳು ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಶರೀಫ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸಾಪಾಡ್ ಹೋಟೆಲ್ ಗಮನಿಸ್ತಾ ಇದ್ದೀವಿ, ಕೋರಮಂಗಲದಲ್ಲಿ ಇದೆ ಇದು. ಈಗ 14ನೇ ತಾರೀಕು ತನಕ ಪಾಪ ಹೋಟೆಲ್ ಮೇಲೆ ಯಾರೆಲ್ಲ ಡಿಪೆಂಡ್ ಆಗಿದ್ದಾರೆ, ಮತ್ತೆ ಕೂಲಿ ಕಾರ್ಮಿಕರು, ಬಡವರ್ಗ, ಅವ್ರಿಗೆಲ್ಲ ಊಟ ಸಿಗೋದಿಲ್ಲ. ಸೊ ಹಾಗಾಗಿ ಸಮಸ್ಯೆ ಆಗ್ತಿದೆ ಊಟದ ವಿಚಾರದಲ್ಲಿ. ಹಾಗಾಗಿ ಬಡವರ ಹಸಿವನ್ನ ಶರೀಫ್ ಈ ಹೋಟೆಲ್ನ ಮಾಲೀಕರು ನೀಗಿಸ್ತಾ ಇದ್ದಾರೆ. ಯಾರೇ ಬಂದರೂ ಕೂಡ ಊಟ ಫ್ರೀ ಆಗಿ ಕೊಡ್ತಿದ್ದಾರೆ. ಬಟ್ ಅಲ್ಲಿ ಹೋಗಿ ಮುಗಿ ಬೀಳಂಗಿಲ್ಲ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕಾಗುತ್ತೆ. ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ 3 ವಾರ ಲಾಕ್ಡೌನ್ ಆಗಿರುವಂತದ್ದು. ಇದರ ನಡುವೆ ಎಲ್ಲಾ ಹೋಟೆಲ್ಗಳು ರಾಜ್ಯಾದ್ಯಂತ ಬಂದಾಗಿದೆ. ಬೆಂಗಳೂರಿನಲ್ಲೂ ಕೂಡ ದಿನಸಿ ಅಂಗಡಿಗಳ ಬಿಟ್ಟರೆ ಎಲ್ಲ ಹೋಟೆಲ್, ರೆಸ್ಟೋರೆಂಟ್ಗಳೆಲ್ಲ ಕೂಡ ಬಂದಾಗಿದೆ. ಇದರ ನಡುವೆ ಮಧ್ಯಮ ವರ್ಗದವರು, ಕೆಲ ಪೌರ ಕಾರ್ಮಿಕರಾಗಿರ್ಬೋದು, ನಿರ್ಗತಿಕರು, ಬಡವರು ಎಲ್ಲರೂ ಕೂಡ ಊಟಕ್ಕೆ ಪರದಾಡುವಂತ ಪರಿಸ್ಥಿತಿ. ಇದರ ನಡುವೆ ಬೆಂಗಳೂರಿನ ಕೋರಮಂಗಲದಲ್ಲಿ ಕೆಲ ಹೋಟೆಲ್ನ ಮಾಲೀಕರು ಪೌರ ಕಾರ್ಮಿಕರಿಗೆಲ್ಲರೂ ಕೂಡ ಉಚಿತವಾಗಿ ಊಟವನ್ನ ಕೊಡ್ತಾ ಇರುವಂತದ್ದು. ನಾವೀಗ ಕೋರಮಂಗಲದ ಸಪಾಟ್ ಎಂಬ ಹೋಟೆಲ್ ಬಳಿ ಇದ್ದೇವೆ. ಈ ಹೋಟೆಲ್ ನೋಡಬಹುದು. ಇಲ್ಲಿನ ಮಾಲೀಕರು ಅವರಿಗೆ ಅಂದ್ರೆ ಉಚಿತವಾಗಿ ಪಾರ್ಸಲ್ ಊಟವನ್ನ ಕೊಡುವಂತ ಕೆಲಸವನ್ನ ಅಂದ್ರೆ 31ನೇ ತಾರೀಕುವರೆಗೂ ಕೂಡ, ಅಂದ್ರೆ ನಿನ್ನೆಯಿಂದ ಲಾಕ್ಡೌನ್ ಆಗಿತ್ತು, 31ನೇ ತಾರೀಕು ಕೂಡ ಅವ್ರಿಗೆ ಮಧ್ಯಾಹ್ನದ ಸಮಯದಲ್ಲಿ ಎಲ್ಲರೂ ಕೂಡ ಪಾರ್ಸಲ್ ಅನ್ನ ಕೊಡುವಂತ ಕೆಲಸವನ್ನ ಅವರು ಮಾಡ್ತಾ ಇರುವಂತದ್ದು. ಎಲ್ಲ ಒಂದು ಪೌರ ಕಾರ್ಮಿಕರಾಗಿರ್ಬೋದು, ಮತ್ತೆ ನಿರ್ಗತಿಕರು, ಬಡವರು ಯಾರೇ ಬರಲು ಅವರಿಗೆ ಒಂದು ಇದನ್ನ ಅಂದ್ರೆ ಅವರಿಗೆ ಊಟವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನು ಯಾರೇ ಬರ್ಲಿ ಒಂದೆಲ್ಲ ಕೂಡ ಇಲ್ಲಿ ಪಾರ್ಸಲ್ ಸುಮಾರು 100ಕ್ಕೂ ಹೆಚ್ಚು ಇಲ್ಲಿ ಪಾರ್ಸಲ್ ಕಟ್ಕೊಂಡಿದ್ದಾರೆ. ಯಾರೇ ಬಂದ್ರು ಅವರಿಗೆ ಪಾರ್ಸಲ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಅವರು ಮಾಲೀಕರಿದ್ದಾರೆ, ಅವರನ್ನ ಕೇಳೋಣ ಏನು ಅಂತ. ಸರಿ, ಎಷ್ಟು ದಿನವರೆಗೂ ಇದೇ ರೀತಿ ಪಾರ್ಸಲ್ ಅನ್ನ ಕೊಡ್ತೀರಿ, ಹೇಗೆ ಅಂತ? ನಿನ್ನೆಯಿಂದ ಶುರು ಮಾಡಿದ್ದೀವಿ, ಟಿಲ್ 15th of April ಕಂಟಿನ್ಯೂ ಮಾಡ್ತೀವಿ. ತಿರ್ಗಾ ಏನ ಈ ಬಂದ್ ಹಂಗೆ ಕಂಟಿನ್ಯೂ ಆದ್ರೆ ಇಂಡೆಫಿನಿಟ್ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಟ್ರೈ ಮಾಡ್ತಾ ಇದೀವಿ ಸರ್. ಯಾರ್ಯಾರು ಬರ್ತಾ ಇದಾರೆ ಏನು ಸರ್? ಇದು ನೋಡಿ, ನೀವು ನೋಡಿತರ ಕಾರ್ಪೊರೇಷನ್ ಬರ್ತಾ ಇದಾರೆ, ಸ್ವಲ್ಪ ಕ್ಲೀನಿಂಗ್ ಅವರು, ಆಟೋ ಡ್ರೈವರ್ಸು, ಸ್ಲಮ್ಸ್ ಅವರು, ಅವರೇ ಬಂದೆಲ್ಲ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಇದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಹೇಗೆ? ಮಧ್ಯಾಹ್ನ ಟೈಮ್ ಮಾತ್ರ ಸರ್ ನಾವು 12 ಗಂಟೆಗೆ ಶುರು ಮಾಡ್ತೀವಿ, 11:30 ಶುರು ಮಾಡ್ತೀವಿ, 3-3:30 ಕಂಟಿನ್ಯೂ ಮಾಡ್ತೀವಿ. ಸಾಯಂಕಾಲ ಟೈಮ್ ಇಲ್ಲ, ಯಾಕಂದ್ರೆ ಸಾಯಂಕಾಲ ಟೈಮ್ ಓಡಾಡಬಾರ್ದು ಅಂತ ತುಂಬಾ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಇದಾವೆ. ಅದಕ್ಕೆ ನಾವು ಎನ್ಕರೇಜ್ ಮಾಡ್ತಾ ಇಲ್ಲ. ಅಂದ್ರೆ ಆ ಹೋಟೆಲ್ನ ಮಾಲೀಕರು ಹೇಳುವಂತದ್ದು ಅಂದ್ರೆ 11:30 ಹಿಡಿದು 3:30 ಗಂಟೆವರೆಗೆ ಯಾರೇ ಬಂದ್ರು ಅವರಿಗೆ ಊಟದ ಪಾರ್ಸಲ್ ಗಳನ್ನ ಕೊಡ್ತೀವಿ. ಬಿಬಿಎಂಪಿಯ ಏನು ಪೌರ ಕಾರ್ಮಿಕರು ಸೇರಿದಂತೆ ನಿರ್ಗತಿಕರು, ಬಡವರು ಯಾರೇ ಬಂದ್ರು ಕೂಡ ನಮಗೆ ಊಟ ಬೇಕು ಅಂದ್ರೆ ಅವರಿಗೆ ನಾವು ಪಾರ್ಸಲ್ ಅನ್ನ ಕಟ್ಟಿರ್ತೀವಿ. ಅವ್ರಿಗೆಲ್ಲರೂ ಕೂಡ ಉಚಿತವಾಗಿ ನಾವು ಊಟವನ್ನ ಕೊಡುವಂತ ಕೆಲಸವನ್ನ ನಾವು ಅಂದ್ರೆ ದಿನನಿತ್ಯ ಇದೆ ಮಾಡ್ತೀವಿ. ನಾವು 31ರವರೆಗೆ ಮಾಡ್ತೀವಿ. ನಂತರ ಮುಂದಿನ ದಿನಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ಇದ್ರೆ ಆ ನಂತರವೂ ಕೂಡ ನಾವು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನೋದು ಅವರ ಮಾತಾಗಿರುವಂತದ್ದು. ನಿಜಕ್ಕೂ ಕೂಡ ಇದು ಒಂದು ಶ್ಲಾಘನೀಯ ವಿಷಯ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಗಂಗಾಧರ್ ಬಾಗ್ತಾ, ನ್ಯೂಸ್ 18 ಕನ್ನಡ, ಬೆಂಗಳೂರು.